ಬಹಳ ಸಲ ಇಸ್ರೇಲ್ ಪುಟ್ಟ ರಾಷ್ಟ್ರ ಅನೇಕ ದಾಳಿಗಳನ್ನು ಎದುರಿಸಿ ಅದರಲ್ಲಿ ಯಶಸ್ವಿಯಾಗಿ ಇಸ್ರೇಲ್ ತನ್ನ ಪುಟ್ಟ ರಾಷ್ಟ್ರವನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಾಗಾದ್ರೆ ಇಸ್ರೇಲ್ನ ಶಕ್ತಿ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಇಸ್ರೇಲ್ ಶಕ್ತಿಯೇ ಮೊಸಾದ್ ಗುಪ್ತಚರ ಸಂಸ್ಥೆ ಅಂತ ಹೇಳಲಾಗುತ್ತೆ. ಮೊಸಾದ್ ನಾಶ ಪಡಿಸಿದ್ರೆ ಇಸ್ರೇಲ್ ನಾಶವಾದಂತೆ. ಹಾಗಾಗಿ ಅದೇ ಗುಪ್ತಚರ ಇಲಾಖೆ ಇಡೀ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡುವಲ್ಲೂ ಕೂಡ ಪಣ ತೊಟ್ಟು ನಿಂತಿದೆ ಅಂತ. ಮೊಸಾದ್ ಕೇಂದ್ರ ಕಚೇರಿ ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡಲಾಗ್ತಾ ಇದೆ. ಅದನ್ನೇ ನೀವು ಉಡೀಸ್ ಮಾಡಿಬಿಟ್ರೆ ಇಸ್ರೇಲ್ ತನ್ನಿಂದ ತಾನೇ ನಾಶವಾಗ್ಬಿಡುತ್ತೆ ಅನ್ನುವಂಥ ಪಣ ಇದು. ಟೆಲ್ ಅವೀವ್ನಲ್ಲಿರುವಂತಹ ಮೊಸಾದ್ ಕಚೇರಿ. ಹಾಗಾಗಿ ನಿನ್ನೆ ಇರಾನ್ ಅದನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದು ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಅಲ್ಲಿ ಯಾವುದೇ ಅಂಥ ಪರಿಣಾಮಕಾರಿ ಹಾನಿಯಾಗಿಲ್ಲ. ಕಾರಣ ಐರನ್ ಡೋಮ್ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡ್ತಾ ಇದೆ. ಆ ರಕ್ಷಾ ಕವಚ ಇರೋದಕ್ಕೆ ಅತ್ಯಂತ ಹಾನಿ ಆ ಭಾಗದಲ್ಲಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಮುಂದುವರೆದು ನಾವು ಗಮನಿಸೋದಾದ್ರೆ ಇಸ್ರೇಲ್ ಅದ್ಭುತ ಶಸ್ತ್ರಗಳು ಏನೇನು, ಯಾವುದೆಲ್ಲ ಶಕ್ತಿ ತುಂಬ್ತಾ ಇದೆ, ಈ ರೀತಿಯ ಪ್ರತಿ ಬಾರಿ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಇಸ್ರೇಲ್ ಬಳಿ ಅತ್ಯುನ್ನತ ಗಾರ್ಡಿಯಂ ವಾಹನ ಕೂಡ ಇದೆ. ತನ್ನ ಸೀಮೆ ಕಾಯೋದಕ್ಕೆ, ಆ ಕಾವಲು ಕಾಯೋದಕ್ಕೆ ಮಾನವ ರಹಿತ ವಾಹನ ಸುತ್ತುವರಿತಾ ಇರುತ್ತೆ. ಸುತ್ತುವರೆದು ಆ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡುವಲ್ಲೂ ಕೂಡ ಈ ವಾಹನ ಒಂದು ರೀತಿ ಶಕ್ತಿ ತುಂಬ್ತಾ ಇದೆ ಅಂತ. ದೂರದಲ್ಲಿ ಕುಳಿತ ಸೈನಿಕನೊಬ್ಬ ನಿಯಂತ್ರಣ ಮಾಡಬಹುದು ಈ ವಾಹನವನ್ನ. ದೇಶದ ಒಳಗೂ ನುಸುಳುಕೋರನ್ನ ಪತ್ತೆ ಮಾಡುತ್ತೆ. ಒಳಗಡೆ ಇದ್ರೂ ಕೂಡ ಅವ್ರನ್ನ ಪತ್ತೆ ಮಾಡುವಲ್ಲಿ ಈ ವಾಹನ ಸಹಾಯ ಮಾಡುತ್ತೆ ಅಂತ. ಸ್ಪೈ ಉಪಗ್ರಹ 100 ಮೈಲಿ ದೂರದ ಚಿಕ್ಕ ವಸ್ತುವನ್ನ ಕೂಡ ಪತ್ತೆ ಮಾಡುತ್ತಂತೆ. ಡ್ರೋನ್ ಮೂಲಕ ಶತ್ರು ಕ್ಯಾಂಪ್ನ ವಿವರವನ್ನ ಕೂಡ ಪಡೆಯುತ್ತೆ. ಯಾವ್ಯಾವ ಕ್ಯಾಂಪ್ನಲ್ಲಿ ಶತ್ರುಗಳು ಅಡಗಿ ಕುಳಿತಿದ್ದಾರೋ. ಹಾಗಾಗಿ ನಾವು ಹೇಳ್ತಾ ಇದ್ದಿದ್ದು ಹಿಜ್ಬುಲ್ಲಾ, ಹಮಾಸ್ ಉಗ್ರರನ್ನ ಸದೆ ಬಡಿಯೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಅಂತ. ಯುದ್ಧ ನೀತಿ ಅಳವಡಿಸೋದ್ರಲ್ಲಿ ಇಸ್ರೇಲ್ ಅಗ್ರಮಾನ್ಯ ದೇಶ ಅಂತ ಕರೆಸ್ಕೊಳ್ಳುತ್ತೆ. ಮತ್ತೊಂದು ವಿಚಾರವನ್ನ ಕೂಡ ನಾವು ಗಮನಿಸಬೇಕು. ಮರ್ಕವಾ ಯುದ್ಧ ಟ್ಯಾಂಕ್ ಇಸ್ರೇಲ್ನ ಅತಿ ಗುಪ್ತ ಆಯುಧ ಅಂತ ಹೇಳಲಾಗುತ್ತೆ. ಇದು ಎದುರಾಳಿ ಮಿಸೈಲ್ ಹೊರಡುವ ಮುನ್ನವೇ ನಾಶ ಮಾಡಿಬಿಡುತ್ತಂತೆ. ಬಹಳ ಸಲ ಇಸ್ರೇಲ್ ಪುಟ್ಟ ರಾಷ್ಟ್ರ ಅನೇಕ ದಾಳಿಗಳನ್ನು ಎದುರಿಸಿ ಅದರಲ್ಲಿ ಯಶಸ್ವಿಯಾಗಿ ಇಸ್ರೇಲ್ ತನ್ನ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಾಗಾದ್ರೆ ಇಸ್ರೇಲ್ನ ಶಕ್ತಿ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಇಸ್ರೇಲ್ ಶಕ್ತಿಯೇ ಮೊಸಾದ್ ಗುಪ್ತಚರ ಸಂಸ್ಥೆ ಅಂತ ಹೇಳಲಾಗುತ್ತೆ. ಮೊಸಾದ್ ನಾಶ ಪಡಿಸಿದ್ರೆ ಇಸ್ರೇಲ್ ನಾಶವಾದಂತೆ. ಹಾಗಾಗಿ ಅದೇ ಗುಪ್ತಚರ ಇಲಾಖೆ ಇಡೀ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡುವಲ್ಲೂ ಕೂಡ ಪಣ ತೊಟ್ಟು ನಿಂತಿದೆ ಅಂತ. ಮೊಸಾದ್ ಕೇಂದ್ರ ಕಚೇರಿ ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡಲಾಗ್ತಾ ಇದೆ. ಅದನ್ನೇ ನೀವು ಉಡೀಸ್ ಮಾಡಿಬಿಟ್ರೆ ಇಸ್ರೇಲ್ ತನ್ನಿಂದ ತಾನೇ ನಾಶವಾಗ್ಬಿಡುತ್ತೆ ಅನ್ನುವಂಥ ಪಣ ಇದು. ಟೆಲ್ ಅವೀವ್ನಲ್ಲಿರುವಂತಹ ಮೊಸಾದ್ ಕಚೇರಿ. ಹಾಗಾಗಿ ನಿನ್ನೆ ಇರಾನ್ ಅದನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದು ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಅಲ್ಲಿ ಯಾವುದೇ ಅಂಥ ಪರಿಣಾಮಕಾರಿ ಹಾನಿಯಾಗಿಲ್ಲ. ಕಾರಣ ಐರನ್ ಡೋಮ್ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡ್ತಾ ಇದೆ. ಆ ರಕ್ಷಾ ಕವಚ ಇರೋದಕ್ಕೆ ಅತ್ಯಂತ ಹಾನಿ ಆ ಭಾಗದಲ್ಲಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಮುಂದುವರೆದು ನಾವು ಗಮನಿಸೋದಾದ್ರೆ ಇಸ್ರೇಲ್ ಅದ್ಭುತ ಶಸ್ತ್ರಗಳು ಏನೇನು, ಯಾವುದೆಲ್ಲ ಶಕ್ತಿ ತುಂಬ್ತಾ ಇದೆ, ಈ ರೀತಿಯ ಪ್ರತಿ ಬಾರಿ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಇಸ್ರೇಲ್ ಬಳಿ ಅತ್ಯುನ್ನತ ಗಾರ್ಡಿಯಂ ವಾಹನ ಕೂಡ ಇದೆ. ತನ್ನ ಸೀಮೆ ಕಾಯೋದಕ್ಕೆ, ಆ ಕಾವಲು ಕಾಯೋದಕ್ಕೆ ಮಾನವ ರಹಿತ ವಾಹನ ಸುತ್ತುವರಿತಾ ಇರುತ್ತೆ. ಸುತ್ತುವರೆದು ಆ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡುವಲ್ಲೂ ಕೂಡ ಈ ವಾಹನ ಒಂದು ರೀತಿ ಶಕ್ತಿ ತುಂಬ್ತಾ ಇದೆ ಅಂತ. ದೂರದಲ್ಲಿ ಕುಳಿತ ಸೈನಿಕನೊಬ್ಬ ನಿಯಂತ್ರಣ ಮಾಡಬಹುದು ಈ ವಾಹನವನ್ನ. ದೇಶದ ಒಳಗೂ ನುಸುಳುಕೋರನ್ನ ಪತ್ತೆ ಮಾಡುತ್ತೆ. ಒಳಗಡೆ ಇದ್ರೂ ಕೂಡ ಅವ್ರನ್ನ ಪತ್ತೆ ಮಾಡುವಲ್ಲಿ ಈ ವಾಹನ ಸಹಾಯ ಮಾಡುತ್ತೆ ಅಂತ. ಸ್ಪೈ ಉಪಗ್ರಹ 100 ಮೈಲಿ ದೂರದ ಚಿಕ್ಕ ವಸ್ತುವನ್ನ ಕೂಡ ಪತ್ತೆ ಮಾಡುತ್ತಂತೆ. ಡ್ರೋನ್ ಮೂಲಕ ಶತ್ರು ಕ್ಯಾಂಪ್ನ ವಿವರವನ್ನ ಕೂಡ ಪಡೆಯುತ್ತೆ. ಯಾವ್ಯಾವ ಕ್ಯಾಂಪ್ನಲ್ಲಿ ಶತ್ರುಗಳು ಅಡಗಿ ಕುಳಿತಿದ್ದಾರೋ. ಹಾಗಾಗಿ ನಾವು ಹೇಳ್ತಾ ಇದ್ದಿದ್ದು ಹಿಜ್ಬುಲ್ಲಾ, ಹಮಾಸ್ ಉಗ್ರರನ್ನ ಸದೆ ಬಡಿಯೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಅಂತ. ಯುದ್ಧ ನೀತಿ ಅಳವಡಿಸೋದ್ರಲ್ಲಿ ಇಸ್ರೇಲ್ ಅಗ್ರಮಾನ್ಯ ದೇಶ ಅಂತ ಕರೆಸ್ಕೊಳ್ಳುತ್ತೆ. ಮತ್ತೊಂದು ವಿಚಾರವನ್ನ ಕೂಡ ನಾವು ಗಮನಿಸಬೇಕು. ಮರ್ಕವಾ ಯುದ್ಧ ಟ್ಯಾಂಕ್ ಇಸ್ರೇಲ್ನ ಅತಿ ಗುಪ್ತ ಆಯುಧ ಅಂತ ಹೇಳಲಾಗುತ್ತೆ. ಇದು ಎದುರಾಳಿ ಮಿಸೈಲ್ ಹೊರಡುವ ಮುನ್ನವೇ ನಾಶ ಮಾಡಿಬಿಡುತ್ತಂತೆ. ಬಹಳ ಸಲ ಇಸ್ರೇಲ್ ಪುಟ್ಟ ರಾಷ್ಟ್ರ ಅನೇಕ ದಾಳಿಗಳನ್ನು ಎದುರಿಸಿ ಅದರಲ್ಲಿ ಯಶಸ್ವಿಯಾಗಿ ಇಸ್ರೇಲ್ ತನ್ನ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಾಗಾದ್ರೆ ಇಸ್ರೇಲ್ನ ಶಕ್ತಿ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಇಸ್ರೇಲ್ ಶಕ್ತಿಯೇ ಮೊಸಾದ್ ಗುಪ್ತಚರ ಸಂಸ್ಥೆ ಅಂತ ಹೇಳಲಾಗುತ್ತೆ. ಮೊಸಾದ್ ನಾಶ ಪಡಿಸಿದ್ರೆ ಇಸ್ರೇಲ್ ನಾಶವಾದಂತೆ.
ಹಾಗಾಗಿ ಅದೇ ಗುಪ್ತಚರ ಇಲಾಖೆ ಇಡೀ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡುವಲ್ಲೂ ಕೂಡ ಪಣತೊಟ್ಟು ನಿಂತಿದೆ ಅಂತ. ಮೊಸಾದ್ ಕೇಂದ್ರ ಕಚೇರಿ ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡಲಾಗ್ತಾ ಇದೆ. ಅದನ್ನೇ ನೀವು ಉಡೀಸ್ ಮಾಡಿಬಿಟ್ರೆ ಇಸ್ರೇಲ್ ತನ್ನಿಂದ ತಾನೇ ನಾಶವಾಗ್ಬಿಡುತ್ತೆ ಅನ್ನುವಂಥ ಪಣ ಇದು. ಟೆಲ್ ಅವೀವ್ನಲ್ಲಿರುವಂತಹ ಮೊಸಾದ್ ಕಚೇರಿ. ಹಾಗಾಗಿ ನಿನ್ನೆ ಇರಾನ್ ಅದನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದು ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಅಲ್ಲಿ ಯಾವುದೇ ಅಂಥ ಪರಿಣಾಮಕಾರಿ ಹಾನಿಯಾಗಿಲ್ಲ. ಕಾರಣ ಐರನ್ ಡೋಮ್ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡ್ತಾ ಇದೆ. ಆ ರಕ್ಷಾ ಕವಚ ಇರೋದಕ್ಕೆ ಅತ್ಯಂತ ಹಾನಿ ಆ ಭಾಗದಲ್ಲಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಮುಂದುವರೆದು ನಾವು ಗಮನಿಸೋದಾದ್ರೆ ಇಸ್ರೇಲ್ ಅದ್ಭುತ ಶಸ್ತ್ರಗಳು ಏನೇನು, ಯಾವುದೆಲ್ಲ ಶಕ್ತಿ ತುಂಬ್ತಾ ಇದೆ, ಈ ರೀತಿಯ ಪ್ರತಿ ಬಾರಿ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಇಸ್ರೇಲ್ ಬಳಿ ಅತ್ಯುನ್ನತ ಗಾರ್ಡಿಯಂ ವಾಹನ ಕೂಡ ಇದೆ. ತನ್ನ ಸೀಮೆ ಕಾಯುವುದಕ್ಕೆ, ಆ ಕಾವಲು ಕಾಯುವುದಕ್ಕೆ ಮಾನವ ರಹಿತ ವಾಹನ ಸುತ್ತುವರಿತಾ ಇರುತ್ತೆ. ಸುತ್ತುವರೆದು ಆ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡುವಲ್ಲೂ ಕೂಡ ಈ ವಾಹನ ಒಂದು ರೀತಿ ಶಕ್ತಿ ತುಂಬ್ತಾ ಇದೆ ಅಂತ. ದೂರದಲ್ಲಿ ಕುಳಿತ ಸೈನಿಕನೊಬ್ಬ ನಿಯಂತ್ರಣ ಮಾಡಬಹುದು ಈ ವಾಹನವನ್ನ. ದೇಶದ ಒಳಗೂ ನುಸುಳುಕೋರನ್ನ ಪತ್ತೆ ಮಾಡುತ್ತೆ. ಒಳಗಡೆ ಇದ್ರೂ ಕೂಡ ಅವ್ರನ್ನ ಪತ್ತೆ ಮಾಡುವಲ್ಲಿ ಈ ವಾಹನ ಸಹಾಯ ಮಾಡುತ್ತೆ ಅಂತ. ಸ್ಪೈ ಉಪಗ್ರಹ 100 ಮೈಲಿ ದೂರದ ಚಿಕ್ಕ ವಸ್ತುವನ್ನ ಕೂಡ ಪತ್ತೆ ಮಾಡುತ್ತಂತೆ. ಡ್ರೋನ್ ಮೂಲಕ ಶತ್ರು ಕ್ಯಾಂಪ್ನ ವಿವರವನ್ನ ಕೂಡ ಪಡೆಯುತ್ತೆ. ಯಾವ್ಯಾವ ಕ್ಯಾಂಪ್ನಲ್ಲಿ ಶತ್ರುಗಳು ಅಡಗಿ ಕುಳಿತಿದ್ದಾರೋ. ಹಾಗಾಗಿ ನಾವು ಹೇಳ್ತಾ ಇದ್ದಿದ್ದು ಹಿಜ್ಬುಲ್ಲಾ, ಹಮಾಸ್ ಉಗ್ರರನ್ನ ಸದೆ ಬಡಿಯೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಅಂತ. ಯುದ್ಧ ನೀತಿ ಅಳವಡಿಸೋದ್ರಲ್ಲಿ ಇಸ್ರೇಲ್ ಅಗ್ರಮಾನ್ಯ ದೇಶ ಅಂತ ಕರೆಸ್ಕೊಳ್ಳುತ್ತೆ. ಮತ್ತೊಂದು ವಿಚಾರವನ್ನ ಕೂಡ ನಾವು ಗಮನಿಸಬೇಕು. ಮರ್ಕವಾ ಯುದ್ಧ ಟ್ಯಾಂಕ್ ಇಸ್ರೇಲ್ನ ಅತಿ ಗುಪ್ತ ಆಯುಧ ಅಂತ ಹೇಳಲಾಗುತ್ತೆ. ಇದು ಎದುರಾಳಿ ಮಿಸೈಲ್ ಹೊರಡುವ ಮುನ್ನವೇ ನಾಶ ಮಾಡಿಬಿಡುತ್ತಂತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.